ॐ नमो भगवते रामकृष्णाय। 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 ॐ नमो भगवते रामकृष्णाय।
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸವಿತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೂ ಶ್ರೀರಾಮಕೃಷ್ಣರಿಗೆ ಪ್ರಣಾಮವನ್ನು ಸಲ್ಲಿಸಿ ಮೌನದಿಂದ ಪ್ರಾರ್ಥನೆ ಸಲ್ಲಿಸಿ. ಎಲ್ಲರೂ ಶ್ರೀರಾಮಕೃಷ್ಣ ಸಾನ್ಯಾಯಕ ಭೀಮಸಿಂಹ ಪಾರ್ವಂತರಿ. ಇವತ್ತಿನ ಸ್ಟೋರಿ. ಒಂದು ಊರಿನಲ್ಲಿ ಒಬ್ಬ ಪೇಂಟರ್ ಇರ್ತಾನೆ. ಆ ಪೇಂಟರು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡುತ್ತಾ ಇರ್ತಾನೆ. ಆ ಪೇಂಟರು ಒಂದು ದಿವಸ ಸುಂದರವಾದ ಪೇಂಟಿಂಗ್ ಮಾಡಿರುತ್ತಾಗ ಅವನಿಗೆ ಅದರಲ್ಲಿ ಏನು ತಪ್ಪಿದೆ ಎಂದು ಅರ್ಥ ಆಗುತ್ತದೆ. ಆ ತಪ್ಪೇನಂತ ಅವನಿಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ಆ ಪೇಂಟಿಂಗನ್ನು ತೊಗೊಂಡು ಅವನ ಫ್ರೆಂಡ್ ಜೊತೆ ಹೋಗಿ ಹೇಳ್ತಾನೆ, ನನ್ನ ಮಿತ್ರ, ನಿನಗೆ ನಾನು ಇದೊಂದು ಸುಂದರವಾದ ಪೇಂಟಿಂಗ್ ಮಾಡಿದ್ದೇನೆ, ಇದರಲ್ಲಿ ಏನು ತಪ್ಪಿದೆ ಎಂದು ಕೇಳುತ್ತಾನೆ. ಆವಾಗ ಫ್ರೆಂಡ್ ಹೇಳುತ್ತಾನೆ, ನೀನು ಇದರಲ್ಲಿ ತುಂಬ ಎಕ್ಸ್ಪರ್ಟು, ನಿನ್ನಿಂದ ಏನು ತಪ್ಪಾಗುತ್ತದೆ, ನೀನು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ, ನಿನ್ನಿಂದ ಏನೂ ತಪ್ಪಾಗಿರಲ್ಲ ಅಂತ. ಅವನಿಗೆ ಇಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಿದ್ದರೆ ನೀನು ಹೋಗಿ ಸ್ವಾಮೀಜಿ ಜೊತೆ ಹೋಗಿ ಒಂದು ದಿವಸ ಮಾತಾಡಿಸು ಅಂತ ಹೇಳ್ತಾನೆ. ಆಗ ಅವನ ಗೆಳೆಯ ಹೇಳಿದಂಗೆ ಅವನು ಸ್ವಾಮೀಜಿಯನ್ನು ಹೋಗಿ ಭೇಟಿಯಾಗುತ್ತಾನೆ. ಸ್ವಾಮೀಜಿ ಕೇಳ್ತಾನೆ, ಏದಕ್ಕೆ ಎಲ್ಲಿ ಬಂದಿದೆ ನನ್ನ ಮುಂದೆ ಅಂತ. ಅವನು ಹೇಳ್ತಾನೆ, ನಾನು ಒಂದು ಸುಂದರವಾದ ಪೇಂಟಿಂಗ್ ಮಾಡಿದ್ದೀನಿ, ಅದರಲ್ಲಿ ನಾನು ಏನು ತಪ್ಪು ಮಾಡೀನಿ, ಅದು ನನಗೆ ಗೊತ್ತಿಲ್ಲ ಅಂತ ಕೇಳುತ್ತಾನೆ. ಹಾಗಾದರೆ ಆ ಪೇಂಟಿಂಗನ್ನು ತೋರಿಸೋದು ಸ್ವಾಮೀಜಿ ಕೇಳುತ್ತಾರೆ. ಆ ಪೇಂಟಿಂಗನ್ನು ನೋಡಿ ಸ್ವಾಮೀಜಿನೂ ಹೇಳುತ್ತಾರೆ, ಈ ಪೇಂಟಿಂಗಲ್ಲಿ ತಪ್ಪೇನಿದೆ, ಎಲ್ಲ ಸುಂದರವಾಗಿದೆ ಅಲ್ಲ ಅಂತ ಹೇಳುತ್ತಾನೆ. ಇಲ್ಲ ಸ್ವಾಮೀಜಿ, ಇದರಲ್ಲಿ ಏನು ತಪ್ಪಿದೆ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾದರೆ ನಿಂಗೆ ಅಷ್ಟೊಂದು ನಂಬಿಕೆ ಇದ್ದರೆ ಏನು ಮಾಡು ಅಂದರೆ, ನೀನು ರಾಜನ ಮ್ಯೂಸಿಯಂಗೆ ಹೋಗಿ ಅಲ್ಲಿ ಇದೇ ಪೇಂಟಿಂಗನ್ನು ಇಟ್ಟು ಒಂದು ಪೇಪರಲ್ಲಿ ಬರೀ, ಯಾರ್ಯಾರಿಗೆ ಇಲ್ಲಿಂದ ತಪ್ಪು ಕಾಣಿಸ್ತದೋ ಅಲ್ಲೇ ಬ್ಲ್ಯಾಕ್ ಚುಕ್ಕಿಯನ್ನು ಇಡರಿ ಅಂತ ಹೇಳುತ್ತಾನೆ. ಸ್ವಾಮೀಜಿ ಹೇಳ್ದಂಗೆ ಪೇಂಟರ್ ಹಂಗೆ ಹೋಗಿ ಅಲ್ಲಿ ಮಾಡಿರ್ತಾನೆ. ಮತ್ತು ಮುಂದಿನ ದಿವಸ ಹೋದರೆ ಆ ಪೇಂಟಿಂಗಲ್ಲಿ ಎಷ್ಟೊಂದು ಡಾಟ್ಸ್ ಇರ್ತದೆ, ಅದು ಪೇಂಟಿಂಗ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಸ್ವಾಮೀಜಿಗೆ ಹೋಗಿ ತೋರಿಸಿದಾಗ ಸ್ವಾಮೀಜಿ, ನೋಡಿ ಸ್ವಾಮೀಜಿ, ನಾನು ಒಂದೇ ತಪ್ಪಂದಾಗ ಎಷ್ಟೊಂದು ತಪ್ಪು ಹೆಂಗಿಂದ ಬಂತು, ಇಲ್ಲೆಲ್ಲ ಫುಲ್ ಪೇಂಟಿಂಗ್ ತಪ್ಪಾಗಿದೆ ಅಂತ ತೋರಿಸ್ತಾರೆ ಅಂತ. ಸ್ವಾಮೀಜಿ, ಹಂಗಾದರೆ ನೀನು ಇನ್ನೊಂದು ಸುಂದರವಾದ ಪೇಂಟಿಂಗನ್ನು ಮಾಡಿ ವಾಪಸ್ ಪ್ಯಾಲೇಸ್ನ ಮ್ಯೂಸಿಯಮಲ್ಲಿ ಇಡು, ಅವಾಗ ನೋಡು ಅಂತ. ಮತ್ತು ಪೇಪರಿಗೆ ಬರೀ, ಯಾರ್ಯಾರಿಗೆ ತಪ್ಪು ಕಾಣಿಸುತ್ತದೆ ಅದನ್ನು ಸರಿ ಮಾಡಿರಿ ಅಂತ ಹೇಳುತ್ತಾನೆ. ಆಗ ಸ್ವಾಮೀಜಿ ಹೇಳ್ದಂಗೆ ಪೇಂಟರ್ ಹೋಗಿ ಮಾಡಿರ್ತಾನೆ. ಪೇಂಟರು ಮುಂದಿನ ದಿವಸ ಹೋದಾಗ ಆ ಮಾಡಿರೋ ಸುಂದರವಾದ ಪೇಂಟಿಂಗ್ ಮೇಲೆ ಒಂದಿಷ್ಟು ಬ್ಲ್ಯಾಕ್ ಡಾಟ್ ಇರಲ್ಲ, ಒಂದಿಷ್ಟು ಬ್ಲ್ಯಾಕ್ ಚೇಂಜಸ್ ಮಾಡಿರಲ್ಲ. ಸೊ ಅದೇ ಪೇಂಟಿಂಗ್ ಹೋಗಿ ಸ್ವಾಮೀಜಿ ಮುಂದೆ ತೋರಿಸಿದಾಗ ಸ್ವಾಮೀಜಿ ಕೇಳ್ತಾನೆ, ಸ್ವಾಮೀಜಿ, ನಿನ್ನೆ ನೋಡಿದಾಗ ಎಷ್ಟೊಂದು ಬ್ಲ್ಯಾಕ್ ಡಾಟ್ಸ್ ಇದೆ, ಇವತ್ತು ನೋಡಿದ್ರೆ ಒಂದು ಸಣ್ಣ ಬ್ಲ್ಯಾಕ್ ಡಾಟು ಇಲ್ಲಲ್ಲ ಅಂತ. ಸ್ವಾಮೀಜಿ ಹೇಳ್ತಾನೆ, ಅದೇ ವ್ಯತ್ಯಾಸ, ನೀನು ತಪ್ಪನ್ನು ಕೇಳಿದರೆ ಎಲ್ಲರೂ ತಪ್ಪನ್ನು ಗುರುತಿಸುತ್ತಾರೆ, ಆದರೆ ನೀನು ತಪ್ಪನ್ನು ಸರಿ ಮಾಡರಂದ್ರೆ ಯಾರು ಮಾಡಲ್ಲ ಅಂತ. ಸೊ ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನೆಂದರೆ, ಎಲ್ಲರೂ ನಿನ್ನ ತಪ್ಪನ್ನು ಗುರುತಿಸುತ್ತಾರೆ, ಬಟ್ ಯಾರು ನಿನ್ನನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗಲ್ಲ ಅಂತ. ನಮ್ಮ ನಂಬಿಕೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆನೇ ನಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದ ಜೊತೆ ನಂದರ ತರ ಒಳ್ಳೆ ವ್ಯಕ್ತಿ ಆಗಬಹುದು ಮತ್ತು ನಮ್ಮ ಗುರಿಯನ್ನು ಮತ್ತು ರಾಮಕೃಷ್ಣರ ಜೊತೆ ಒಳ್ಳೆ ದಾರಿಯಲ್ಲಿ ಹೋಗಿ ನಾವು ನಮ್ಮ ಗುರಿಯನ್ನು ಬೇಗ ತಲುಪಬಹುದು. ಪ್ರಾರ್ಥಿಸ್ತಾ ಜೈಕಾರದೊಂದಿಗೆ ಇವತ್ತಿನ ಸಂಧ್ಯಾ ಕ್ಲಾಸ್ ಅನ್ನ ಮುಗಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ.
जय श्री महामाई की जय। जय श्री स्वामी जी महाराज जी की जय। ಈಗ ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೀನಿ. ನೀವು ಪ್ರತಿ ವಾರ ಒಂದು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬರು ಲಾಸ್ಟ್ ಅಲ್ಲಿ ಜಯರಾಮ್ ಕೃಷ್ಣ ಹೇಳೋದು ಕಾಣ್ಬೇಕು ಅಂದ್ರೆ ನಿಮ್ದು ಟರ್ನ್ ಆಗಿದ ತಕ್ಷಣ ನೀವು ಮೀಟಿಂಗ್ ಇಂದ ಎಕ್ಸಿಟ್ ಆಗಿ, ಅವಾಗ ಇನ್ನೊಬ್ರಿಗೆ ಚಾನ್ಸ್ ಆಗುತ್ತೆ, ಇಲ್ಲ ನೀವೇ ಇರ್ತೀರ. ಪಾಪ ಎಲ್ರು ಇವತ್ತು ಹೇಳಿ. ಓಕೆ, जयराम कृष्णा सर। जयराम कृष्णा सर। कृष्ण सर। जयराम कृष्णा सर। जयराम कृष्णा सर। जयराम कृष्णा सर। जयराम कृष्णा सर।